ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸ್ವಸ್ತಿಶ್ರೀ ಪರಾಭವ ನಾಮ ಸಂವತ್ಸರದ ಮಿಥುನ ರಾಶಿಯವರ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಅಂದರೆ 2026ರಿಂದ 2027ರವರೆಗೆ ಯುಗಾದಿ ವರ್ಷ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಮೃಗಶಿರ ನಕ್ಷತ್ರದ 3 ಮತ್ತು 4ನೇ ಪಾದಗಳು, ಆರ್ದ್ರ ನಕ್ಷತ್ರದ 4 ಪಾದಗಳು ಹಾಗೂ ಪುನರ್ವಸು ನಕ್ಷತ್ರದ ಮೊದಲ 3 ಪಾದಗಳಲ್ಲಿ ಜನಿಸಿದಂಥವರು ಮಿಥುನ ರಾಶಿಯ ವ್ಯಾಪ್ತಿಗೆ ಸೇರ್ತಾರೆ. ಈ ಮಿಥುನ ರಾಶಿಯ ಅಧಿಪತಿ ಬುಧ. ಮಿಥುನ ರಾಶಿಯ ಅದೃಷ್ಟದ ಬಣ್ಣಗಳು ಅಂದರೆ ಹಳದಿ ಮತ್ತು ಹಸಿರು. ಹಾಗೆ ಮಿಥುನ ರಾಶಿಯವರ ಅದೃಷ್ಟ ಸಂಖ್ಯೆಗಳು ಅಂತ ನೋಡೋದಾದರೆ 3, 5 ಮತ್ತು 6. ಸ್ನೇಹಿತರೆ, ನಾವು ಈ ಒಂದು ರಾಶಿ ಭವಿಷ್ಯವನ್ನು ತಿಳ್ಕೊಬೇಕಂದ್ರೆ ಅಲ್ಲಿ ಪ್ರಮುಖವಾಗಿ ಮುಖ್ಯವಾದಂತಹ ಕೆಲವು ಗ್ರಹಗಳ ಸಂಚಾರಗಳು ಯಾವ ರೀತಿ ಇದೆ, ಅದರಿಂದ ಏನೆಲ್ಲ ಫಲಗಳು ಸಿಗ್ತವೆ ಅನ್ನೋದನ್ನು ನೋಡಬೇಕಾಗುತ್ತೆ. ಮೊದಲನೇದಾಗಿ ಶನಿ. ವರ್ಷ ಪೂರ್ತಿ ಶನಿ ನಿಮ್ಮ 10ನೇ ಮನೆಯಲ್ಲಿ ಅಂದರೆ ಕರ್ಮದ ಸ್ಥಾನದಲ್ಲಿ ಮೀನ ರಾಶಿಯಲ್ಲಿ ಸಾಗ್ತಾ ಇರ್ತಾನೆ. ಇದು ವೃತ್ತಿಪರ ಬೆಳವಣಿಗೆಯನ್ನು ಎತ್ತಿ ತೋರಿಸುತ್ತೆ ಮತ್ತು ನಿಮ್ಮ ಕಠಿಣ ಪರಿಶ್ರಮವು ಸೂಕ್ತ ಪ್ರತಿಫಲವನ್ನು ನೀಡುತ್ತಿದೆ ಅಂತ ಖಚಿತಪಡಿಸುತ್ತೆ. ಇನ್ನು ಗುರುವಿನ ಸಂಚಾರ. ವರ್ಷದ ಆರಂಭದಿಂದ ಕೂಡ ಜೂನ್ 2, 2026ರವರೆಗೆ ಗುರು ನಿಮ್ಮ ಜನ್ಮ ರಾಶಿಯಲ್ಲಿ ನಿಮ್ಮ 1ನೇ ಮನೆಯಲ್ಲಿ ಅಂದರೆ ನಿಮ್ಮ ರಾಶಿಯಲ್ಲಿಯೇ ಸಂಚಾರವನ್ನು ಮಾಡ್ತಾ ಇರ್ತಾನೆ. ನಂತರ ನಿಮ್ಮ 2ನೇ ಮನೆಯಾದಂತಹ ಸಂಪತ್ತಿನ ಮನೆಯಾದಂತಹ ಕರ್ಕಾಟಕ ರಾಶಿಗೆ ಸ್ಥಳಾಂತರಗೊಳ್ತಾನೆ. ಅಕ್ಟೋಬರ್ 31ರವರೆಗೆ ಅದು ನಿಮ್ಮ 3ನೇ ಮನೆಗೆ ಪ್ರವೇಶವನ್ನು ಮಾಡುತ್ತೆ. ಅಂದರೆ ಅಕ್ಟೋಬರ್ 31ರಂದು ಸಿಂಹ ರಾಶಿಗೆ ಪ್ರವೇಶವನ್ನು ಮಾಡುತ್ತೆ. ನಂತರ ಜನವರಿ 25, 2027ರಂದು ನಿಮ್ಮ 2ನೇ ಮನೆಗೆ ಹಿಮ್ಮುಖ ಸಂಚಾರವನ್ನು ಮಾಡುತ್ತೆ. 3ನೇ ಮನೆಯಿಂದ 2ನೇ ಮನೆಗೆ ಹಿಮ್ಮುಖ ಸಂಚಾರವನ್ನು ಮಾಡುತ್ತೆ. ನಿಮ್ಮ 2ನೇ ಮನೆಯ ಮೂಲಕ ಗುರುವಿನ ಸಂಚಾರವು ಪ್ರಬಲ ರಾಜಯೋಗವನ್ನು ಆ ಸಂದರ್ಭದಲ್ಲಿ ತರುತ್ತೆ. ಇನ್ನು ರಾಹು ಕೇತುವಿನ ಸಂಚಾರ. ಪ್ರಸ್ತುತ ನಿಮ್ಮ 9ನೇ ಮನೆಯಲ್ಲಿರುವಂತಹ ರಾಹು ಮತ್ತು 3ನೇ ಮನೆಯಲ್ಲಿರುವಂತಹ ಕೇತು ಡಿಸೆಂಬರ್ 6, 2026ರಂದು ಪರಿವರ್ತನೆಗೊಳ್ತಾರೆ. ಕ್ರಮವಾಗಿ ನಿಮ್ಮ 8ನೇ ಮನೆಯಾದ ಮಕರ ಮತ್ತು 2ನೇ ಮನೆಯಾದಂತಹ ಕರ್ಕಾಟಕ ರಾಶಿಗೆ ಸ್ಥಳಾಂತರಗೊಳ್ತಾರೆ. 8ನೇ ಮನೆಯಲ್ಲಿರುವಂತಹ ರಾಹು ಅಂದರೆ ಅಷ್ಟಮ ರಾಹು ಪ್ರವೇಶ ಕೆಲವೊಂದಷ್ಟು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೋಬೇಕು ಅಂತ ಸೂಚನೆಯನ್ನು ನೀಡುತ್ತೆ. ಇನ್ನು ಮಂಗಳನ ಸಂಚಾರ. ನಿಮ್ಮ ಜನ್ಮ ರಾಶಿಯಾದಂತಹ ಮಿಥುನದಲ್ಲಿ ಮಂಗಳ ಗ್ರಹವು ಆಗಸ್ಟ್ 2ರಿಂದ ಸೆಪ್ಟೆಂಬರ್ 18ರವರೆಗೆ ಸಂಚಾರವನ್ನು ಪ್ರಾರಂಭ ಮಾಡುತ್ತೆ. ಈ ಅವಧಿಯು ಮಾನಸಿಕ ಆತಂಕ ಮತ್ತು ಅತಿಯಾದ ಹಠಮಾರಿತನದ ಪ್ರವೃತ್ತಿಯನ್ನು ಉಂಟು ಮಾಡಬಹುದು. ಸ್ನೇಹಿತರೆ, ಈಗ ವೃತ್ತಿ ಮತ್ತು ವ್ಯವಹಾರ ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಹೋಗೋಣ. ಈ ವರ್ಷದಲ್ಲಿ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಇರೋರಿಗೆ ಬಲವಾದಂತಹ ಅಡಿಪಾಯವನ್ನು ಹಾಕ್ಕೊಡುತ್ತೆ. ಶನಿ 10ನೇ ಮನೆಯಲ್ಲಿರುವುದರಿಂದ ನಿಮ್ಮ ಕಚೇರಿ ಜವಾಬ್ದಾರಿಗಳು ಹೆಚ್ಚಾಗ್ತವೆ. ಉನ್ನತ ಅಧಿಕಾರಿಗಳು ನಿಮ್ಮ ಸಮರ್ಪಣೆಯನ್ನು ಮೆಚ್ಕೋತಾರೆ. ಆದರೂ ಸಾಕಷ್ಟು ವಿಶ್ರಾಂತಿಯ ಕೊರತೆಯಿಂದಾಗಿ ನೀವು ಆಯಾಸಗೊಳ್ಳಬಹುದು. ಜೂನ್ 2ರ ನಂತರ ಗುರು ನಿಮ್ಮ 2ನೇ ಮನೆಗೆ ಪ್ರವೇಶವನ್ನು ಮಾಡಿದಾಗ ನಿಮ್ಮ ಸಂವಹನ ಕೌಶಲ್ಯವು ನಿಮ್ಮ ಸುತ್ತಲಿನ ಎಲ್ಲರನ್ನೂ ಕೂಡ ಆಕರ್ಷಣೆ ಮಾಡುತ್ತೆ. ಬಡ್ತಿ ಅಥವಾ ಸಂಬಳದಲ್ಲಿನ ಹೆಚ್ಚಳವನ್ನು ನಿರೀಕ್ಷೆ ಮಾಡ್ತಾ ಇದ್ದವರಿಗೆ ಇದು ನಂಬಲಾಗದಷ್ಟು ಅನುಕೂಲಕರವಾದಂತಹ ಅವಧಿಯಾಗಿರುತ್ತೆ. ವ್ಯಾಪಾರ ಮಾಲೀಕರಿಗೆ ಜೂನ್ ಮತ್ತು ಅಕ್ಟೋಬರ್ ನಡುವಿನ ಅವಧಿ ಹೆಚ್ಚು ಲಾಭದಾಯಕವಾಗಿರುತ್ತೆ. ಆದರೂ ಡಿಸೆಂಬರ್ 6ರ ನಂತರ ರಾಹು ನಿಮ್ಮ 8ನೇ ಮನೆಗೆ ಪ್ರವೇಶವನ್ನು ಮಾಡಿದಾಗ ನೀವು ಹೊಸ ಹೂಡಿಕೆಗಳೊಂದಿಗೆ ತೀವ್ರ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತಹ ಸೂಚನೆಯನ್ನು ತಿಳಿಸ್ಕೊಡುತ್ತೆ. ನಿಮ್ಮ ಪಾಲುದಾರರೊಂದಿಗೆ ತಪ್ಪು ತಿಳುವಳಿಕೆಯನ್ನು ನೀವು ತಿಳ್ಕೊಂಡಿದ್ರೆ ಅದನ್ನು ತೆಗೆದುಹಾಕಬೇಕಾಗುತ್ತೆ. ಇನ್ನು ಹಣಕಾಸಿನ ವಿಚಾರ. ಆರ್ಥಿಕವಾಗಿ ಮೊದಲ 2 ತಿಂಗಳುಗಳು ಸ್ವಲ್ಪ ನಿರ್ಬಂಧಿತವೆಂದು ಅನಿಸಬಹುದು, ಆದರೆ ಪರಿಸ್ಥಿತಿ ಶೀಘ್ರದಲ್ಲೇ ಸುಂದರವಾಗಿ ಸ್ಥಿರವಾಗಿ ರೂಪುಗೊಳ್ಳುತ್ತೆ. ಜೂನ್ 2, 2026ರಿಂದನೇ ಗುರು ನಿಮ್ಮ ಸಂಪತ್ತಿನ ಮನೆಗೆ ಪ್ರವೇಶವನ್ನು ಮಾಡ್ತಿದ್ದಂತೆ ನಿಮ್ಮ ಆರ್ಥಿಕ ಸ್ಥಿತಿ ಹಠಾತ್ತನೆ ಬೃಹತ್ ಸುಧಾರಣೆಯನ್ನು ಕಾಣುತ್ತೆ. ನೀವು ದೀರ್ಘಕಾಲದಿಂದ ಬಾಕಿ ಇಟ್ಟಿರುವಂತಹ ಕೆಟ್ಟ ಸಾಲಗಳನ್ನು ಯಶಸ್ವಿಯಾಗಿ ತೀರಿಸಿ ಚೇತರಿಸ್ಕೋತೀರಾ. ಪೂರ್ವಜರ ಆಸ್ತಿ ಅಥವಾ ಹೊಸ ರಿಯಲ್ ಎಸ್ಟೇಟ್ ಖರೀದಿಗೆ ಸಂಬಂಧಿಸಿದ ಅವಕಾಶಗಳು ಕಾರ್ಯರೂಪಕ್ಕೆ ಬರ್ತವೆ. ಆದರೂ ಡಿಸೆಂಬರ್ 6ರಂದು ಕೇತು 2ನೇ ಮನೆಗೆ ಸ್ಥಳಾಂತರಗೊಳ್ಳುವುದರಿಂದ ವರ್ಷದ ಅಂತ್ಯದ ವೇಳೆಗೆ ನೀವು ಅನಿರೀಕ್ಷಿತ ಕುಟುಂಬ ವೆಚ್ಚಗಳನ್ನು ಎದುರಿಸಬೇಕಾಗುತ್ತೆ. ಆದ್ದರಿಂದ ಪೂರ್ವಭಾವಿಯಾಗಿ ಉಳಿತಾಯವನ್ನು ಮಾಡಿಕೊಳ್ಳೋದು ತುಂಬಾ ಒಳ್ಳೆಯದು.
ಇನ್ನು ಕುಟುಂಬ ಮತ್ತು ವೈಯಕ್ತಿಕ ಜೀವನ ಹಾಗೆ ಸಂಬಂಧಗಳು ಯಾವ ರೀತಿ ಇದೆ ಅಂತ ನೋಡೋಣ. ನಿಮ್ಮ ಕುಟುಂಬ ಜೀವನವು ಅತ್ಯಂತ ತೃಪ್ತಿಕರವಾಗಿರುತ್ತೆ. ಜೂನ್ ನಂತರ 2ನೇ ಮನೆಗೆ ಗುರುವಿನ ಸಂಚಾರ ಬದಲಾಗೋದ್ರಿಂದ ಶುಭ ಘಟನೆಗಳು ಮತ್ತು ವಿವಾಹ ಸಂಬಂಧಗಳಿಗೆ ದಾರಿ ಮಾಡಿಕೊಡುತ್ತೆ. ಮನೆಯಲ್ಲಿ ಹಬ್ಬದ ವಾತಾವರಣ ಮತ್ತು ಸಂತೋಷದ ವಾತಾವರಣ ನೆಲೆಸುತ್ತೆ. ಆಗಸ್ಟ್ 2 ಮತ್ತು ಸೆಪ್ಟೆಂಬರ್ 18ರ ನಡುವೆ ಮಂಗಳ ಗ್ರಹವು ನಿಮ್ಮ ಜನ್ಮ ರಾಶಿಯಲ್ಲಿ ಸಾಗುವುದರಿಂದ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ವಾದಗಳು ಉಂಟಾಗಬಹುದು. ನಿಮ್ಮ ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದರಿಂದ ಈ ಸಮಸ್ಯೆಗಳನ್ನು ಸುಲಭವಾಗಿ ಬಗೆಹರಿಸ್ಕೋಬಹುದು. ಡಿಸೆಂಬರ್ ನಂತರ ಕುಟುಂಬದ ಸದಸ್ಯರ ಆರೋಗ್ಯದ ಬಗ್ಗೆ ನೀವು ಕೆಲವೊಂದಷ್ಟು ಆಸ್ಪತ್ರೆಗಳಿಗೆ ಭೇಟಿ ನೀಡುವಂತಹ ಪರಿಸ್ಥಿತಿ ಬರ್ಬೋದು. ಹಾಗಾಗಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗುತ್ತೆ. ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ಆರೋಗ್ಯದ ದೃಷ್ಟಿಯಿಂದ ಈ ವರ್ಷ ಮಿಶ್ರ ಫಲಿತಾಂಶಗಳನ್ನು ತರುತ್ತೆ. ಆರಂಭದಲ್ಲಿ ನಿಮ್ಮ ಜನ್ಮ ರಾಶಿಯಲ್ಲಿ ಗುರುವು ಸ್ವಲ್ಪ ಆಯಾಸ ಮತ್ತು ಆಲಸ್ಯವನ್ನು ಉಂಟು ಮಾಡಬಹುದು. ಆದರೆ ಶೀಘ್ರದಲ್ಲೇ ನೀವು ನಿಮ್ಮ ಚೈತನ್ಯವನ್ನು ಮರಳಿ ಪಡ್ಕೋತೀರಾ. ಆಗಸ್ಟ್ ಮತ್ತು ಸೆಪ್ಟೆಂಬರ್ನ ನಡುವಿನ ಸಂದರ್ಭದಲ್ಲಿ ನೀವು ಶಾಖ ಸಂಬಂಧಿತ ಕಾಯಿಲೆಗಳು ಅಥವಾ ಚರ್ಮ ಸಂಬಂಧಿತ ಕಾಯಿಲೆಗಳಿಂದ ತೊಂದರೆಗೆ ಒಳಗಾಗ್ಬೋದು. ಎಲ್ಲಕ್ಕಿಂತ ಮುಖ್ಯವಾಗಿ ಡಿಸೆಂಬರ್ 6, 2026ರ ನಂತರ ರಾಹು 8ನೇ ಮನೆಗೆ ಪ್ರವೇಶಿಸಿದಾಗ ವಾಹನ ಚಲಾಯಿಸುವಾಗ ಮತ್ತು ಪ್ರಯಾಣವನ್ನು ಮಾಡುವಾಗ ನೀವು ಅತ್ಯಂತ ಜಾಗರೂಕತೆಯಿಂದ ಇರಬೇಕಾಗುತ್ತೆ. ಈ ಹಂತದಲ್ಲಿ ಕಟ್ಟುನಿಟ್ಟಾದ ಆಹಾರದ ಶಿಸ್ತನ್ನು ಕಾಪಾಡಿಕೊಳ್ಳುವುದು ತುಂಬಾ ಮುಖ್ಯ. ಸ್ನೇಹಿತರೆ, ಈ ಪರಾಭವ ಸಂವತ್ಸರದಲ್ಲಿ ಮಿಥುನ ರಾಶಿಗೆ ಕೆಲವೊಂದಷ್ಟು ಜ್ಯೋತಿಷ್ಯ ಪರಿಹಾರಗಳನ್ನು ಈಗ ನಾನು ತಿಳಿಸ್ಕೊಡ್ತೀನಿ. ನೀವು ನಿಮ್ಮ ಪ್ರಯತ್ನಗಳು ಯಾವುದೇ ಅಡೆತಡೆಗಳಿಲ್ಲದೆ ಪೂರ್ಣಗೊಳ್ಳಬೇಕು ಮತ್ತು ಗ್ರಹಗಳ ಬಾಧೆಗಳನ್ನು ದೂರ ಇಡಬೇಕು ಅಂತಂದರೆ ಈಗ ನಾನು ತಿಳಿಸ್ಕೊಡುವಂತಹ ಪರಿಹಾರ ಕ್ರಮಗಳನ್ನು ನೀವು ಪಾಲಿಸ್ಬೋದು. ಮೊದಲನೇದಾಗಿ ಶ್ರೀ ವಿಷ್ಣು ಸಹಸ್ರನಾಮ ಪಠಣ. ನಿಮ್ಮನ್ನು ಆಳುವ ಗ್ರಹವಾದಂತಹ ಬುಧನ ಆಶೀರ್ವಾದವನ್ನು ಪಡ್ಕೊಳ್ಳೋದಕ್ಕೆ ಪ್ರತಿ ಬುಧವಾರ ವಿಷ್ಣು ಸಹಸ್ರನಾಮವನ್ನು ಪಠಿಸಬೇಕಾಗುತ್ತೆ. ಇದು ಮಾನಸಿಕ ಶಾಂತಿ ಮತ್ತು ನಿಮ್ಮ ವೃತ್ತಿಯಲ್ಲಿ ಅಗಾಧವಾದಂತಹ ಯಶಸ್ಸನ್ನು ತಂದುಕೊಡುತ್ತೆ. ಇನ್ನು ರಾಹು ಕೇತುವಿನ ಶಾಂತಿ. ಡಿಸೆಂಬರ್ ನಂತರ ರಾಹು 8ನೇ ಮನೆಗೆ ಮತ್ತು ಕೇತು 2ನೇ ಮನೆಗೆ ಸ್ಥಳಾಂತರಗೊಳ್ಳುವುದರಿಂದ ಪ್ರತಿ ಮಂಗಳವಾರ ಮತ್ತು ಶನಿವಾರ ದುರ್ಗಾದೇವಿಗೆ ಕುಂಕುಮಾರ್ಚನೆಯನ್ನು ಮಾಡಿ. ಇನ್ನು ಕುಜ ದೋಷ ನಿವಾರಣೆ. ಆಗಸ್ಟ್ ಮತ್ತು ಸೆಪ್ಟೆಂಬರ್ ನಡುವಿನ ಅಂತರದಲ್ಲಿ ಸುಬ್ರಹ್ಮಣ್ಯ ದೇವರಿಗೆ ಅಭಿಷೇಕ ಮಾಡುವುದರಿಂದ ಬರಬಹುದಾದಂತಹ ಅಪಘಾತಗಳನ್ನು ತಡೆಗಟ್ಟಬಹುದು. ಹಾಗೆ ಆರೋಗ್ಯ ಸಮಸ್ಯೆಗಳಿಂದ ಕೆಲವೊಂದಷ್ಟು ಪರಿಹಾರಗಳನ್ನು ಕೂಡ ಕಂಡುಕೊಳ್ಬೋದು. ಇದಿಷ್ಟು ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಪರಿಹಾರ ಸಿಕ್ಕಂತೆ ಆಗುತ್ತೆ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರಾಶಿ ಹೊಸ ವಿಷಯದೊಂದಿಗೆ ಸಿಗ್ತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.